ಪ್ರಿಯ ವೀಕ್ಷಕರೇ, ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳೆಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಸ್ಕಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಅನೇಕ ದಿನಗಳಿಂದ ತಿಳಿಸಿಕೊಡುತ್ತಾ ಇರುವಂಥ ದೇವ ಸೇವಕರಾಗಿರುವಂಥ ಬೆಂಗಳೂರು ಪ್ರಾಂತ್ಯದಿಂದ ಬಂದಿರುವಂಥ ರೆವರೆಂಡ್ ಸೈಮನ್ ಅಬ್ರಾಮ್ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಬನ್ನಿ ಪಾಸ್ಟರ್. ಪ್ರೈಸ್ ಅಲಾರ್ಡ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ. ಕಳೆದ ಅನೇಕ ತುಂಬ ಸಂಚಿಕೆಗಳಾಗ್ಬಿಟ್ಟಿದೆ. ನಾವು ಕೊನೆಯ ಸಂಚಿಕೆಗಳಲ್ಲಿ ನಾವಿದ್ದೇವೆ. ಪಾಸ್ಟರ್, ವಿಶೇಷವಾಗಿ ಈ ಕಡೆ ದಿನಗಳು ಅಥವಾ ಅಂತ್ಯಕಾಲ ಅಥವಾ ಎಸ್ಕಟಾಲಜಿ ಸತ್ಯಾಂಶಗಳು ಅನೇಕ ವಿಷಯಗಳನ್ನು ನಾವು ಸ್ಟಡೀಸ್ ಮಾಡಿದ್ದೇವೆ. ಆಲ್ಮೋಸ್ಟ್ ಪ್ರಕಟಣೆಯಲ್ಲಿರುವಂಥ ಪ್ರತಿಯೊಂದು ಪುಸ್ತಕದ ಮುಖ್ಯವಾದ ಪ್ರತಿಯೊಂದು ಅಧ್ಯಾಯಗಳ ಮುಖ್ಯವಾದ ವಿಷಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಬ್ಯಾಬಿಲೋನ್, ಯೆರೂಸಲೇಮ್, ಇನ್ನು 7 ಮುದ್ರೆಗಳು, ರೌದ್ರ ಪಾತ್ರೆಗಳು, ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಆದರೆ ಪಾಸ್ಟರ್, ಈ ಸಂಚಿಕೆಯಲ್ಲಿ ನಾವೊಂದು ಮುಖ್ಯವಾದಂಥ ವಿಷಯವನ್ನು ಮಾತನಾಡಬೇಕಾಗಿದೆ ಪಾಸ್ಟರ್. ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವಂಥ ದೇವರು ಸ್ಥಾಪಿಸಿದಂಥ ಒಂದು ಸಭೆ, ಆ ಸಭೆಯೊಳಗಿರುವಂಥ ವಿಶ್ವಾಸಿಗಳು, ದೇವರು ಸಭೆಗೂ ಮತ್ತು ವಿಶ್ವಾಸಿಗಳಿಗೂ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ್ಯಕಾಲ ಮತ್ತು ಕಡೆ ಕಾಲದ ವಿಷಯಗಳಲ್ಲಿ. ಹಾಗಾದರೆ ಒಂದು ವಿಶ್ವಾಸಿ ಮತ್ತು ಒಂದು ಸಭೆಯ ಜವಾಬ್ದಾರಿ ಈ ಕಡೆ ದಿನಗಳಲ್ಲಿ ಏನಾಗಿದೆ, ಏನು ಮಾಡಬೇಕು, ದೇವರು ಏನನ್ನು ಎದುರು ನೋಡ್ತಾ ಇದ್ದಾನೆ, ಆ ಕಾರ್ಯಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸುವುದಾದರೆ ಬಹಳ ಪ್ರಯೋಜನವಾಗಿರುತ್ತೆ. ಸಭೆ ದೇವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ, ಸಭೆ ಅಂತ ನಾವು ಹೇಳ್ತೀವಿ. ಸಜೀವವಾದದ್ದು ನಾವು ಹೇಳ್ತೀವಿ. ನಾನು ನಿಮಗೆ ಸಭೆಯ ಬಗ್ಗೆ ಮೊದಲು ಹೇಳಿದ್ನೂ ಇಲ್ಲ, ನೆನಪಿಲ್ಲ, ಬಟ್ ಇಲ್ಲೊಂದು ಕಡೆ ಹೇಳಿದಂಗಿದೆ, ಚರ್ಚ್ ಇಸ್ ನಾಟ್ ಅನ್ ಆರ್ಗನೈಸೇಷನ್, ರಾದರ್ ಇಟ್ ಇಸ್ ಅನ್ ಆರ್ಗನಿಸಮ್ ಅಂತ. ಸಭೆ ಅನ್ನುವಂಥದ್ದು ಒಂದು ಸಂಸ್ಥೆಯಲ್ಲ, ಸಭೆ ಜೀವ ಘಟಕ ಅಂತ ನಾವು ಹೇಳ್ತೀವಿ. ಜೀವ ಘಟಕ ಆರ್ಗನಿಸಮ್. ಹೌದು, ಜೀವ ಘಟಕ ಅಂದ್ರೆ ಜೀವ ಇರ್ಬೇಕು. ಅದಕ್ಕೆ ಸಂಸ್ಥೆಗೆ ಜೀವ ಇರೋದಿಲ್ಲ, ಅದೊಂದು ಸಂಸ್ಥೆ ಆರ್ಗನೈಸೇಷನ್, ಕಾರ್ಯನಿರ್ವಾಹಕವಾಗಿ ನಿರ್ವಹಣೆ ಮಾಡೋದು. ಬಟ್ ಆರ್ಗನಿಸಮ್ ಅನ್ನುವಂಥದ್ದು ಅದು ಜೀವ ಕೊಡುವಂಥದ್ದು. ಆರ್ಗನ್ಸ್ ಅಂತ ಹೇಳಿದ್ರೆ ಜೀವ. ಹೌದು, ಅಲ್ಲಿಂದ ಜೀವ ಹುಟ್ಟಿ ಹೊರಬರಬೇಕು. ಸೊ ಚರ್ಚ್ ಈಸ್ ಆರ್ಗನಿಸಮ್. ಓಕೆ, ಅದು ಜೀವ ಘಟಕ, ಜೀವ ಉತ್ಪತ್ತಿ ಮಾಡುವಂತ ಸ್ಥಳ. ಹೌದು ಹೌದು, ಆತ್ಮೀಕ ಜೀವ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ವ್ಯಕ್ತಿಗವಾಗಿ ಇಂಡಿವಿಜುವಲ್ ಆಗಿ ಕೇಳಿದ್ರೆ, ನಾನು ಸಭೆ, ನೀವು ಸಭೆ, ನಾವೆಲ್ಲರೂ ಸಭೆ, ನಾವೆಲ್ಲರೂ ಒಂದುಗೂಡುವಂತ ಸ್ಥಳ ಚರ್ಚ್ ಬಿಲ್ಡಿಂಗ್ ಅಂತ ಜನರಲ್ ನಾವು ಚರ್ಚ್ ಅಂತ ಕರೀತೀವಿ. ಸೊ ನಾವಿಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡ ಮೇಲೆ, ಕಲಿತ ಮೇಲೆ, ಸಭೆಗೆ ಒಂದು ಜವಾಬ್ದಾರಿ ಖಂಡಿತ ಇರಬೇಕು ಪಾಸ್ಟರ್. ಸಭೆಗೆ, ಸಭೆ ಅಂದ್ರೆ ವಿಶ್ವಾಸಿಗಳು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನೆಂಬುದನ್ನು ಇವತ್ತು ನೀವು ಈ ಸಂಚಿಕೆ ನಾವು ಕಲಿಯೋಣ ಪಾಸ್ಟರ್. ಮೊದಲನೇದು ಒಂದು ವೇಳೆ ಇದು ಹೇಳುವಾಗ ನೀವು ಒಂದು ವೇಳೆ ದಿನ ಕೇವಲವಾಗಿಯೋ ಹಾಸ್ಯಾಸ್ಪದವಾಗಿ ಭಾವಿಸ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಮೊದಲನೇದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳ್ತೀನಿ, ಸಭೆ ಅಂತ ನಾವು ಅಥವಾ ಸಭೆಗೆ ವಿಶ್ವಾಸಿಗಳಾದ ನಾವುಗಳು ಮೊದಲು ಮಾದರಿಯಾಗಿರ್ಬೇಕು. ಅದನ್ನ ಒಂದು ಉದಾಹರಣೆ ಹೇಳ್ಬೇಕಿದ್ರೆ ನಾನು ಅದನ್ನು ಇನ್ನೊಂದು ಲ್ಯಾಂಗ್ವೇಜ್ ಹೇಳ್ತೀನಿ. ಅಟೆಂಡ್ ಚರ್ಚ್ ರೆಗ್ಯುಲರ್ಲಿ ಅಂತ. ಸರಿಯಾಗಿ ಸಭೆಯನ್ನ ಪಾಲ್ಗೊಳ್ರಿ. ಸರಿಯಾಗಿ ಸಭೆಗೆ ಪಾಲುಗಾರರಾಗಿ, ಸಭೆಯ ಕಾರ್ಯಕ್ರಮಗಳಿಗೆ ಪಾಲುಗಾರರಾಗಿರಿ ಆಸ್ ಎ ಬಿಲೀವರ್, ವಿಶ್ವಾಸಿಯಾಗಿ. ನಾವು ನಮ್ಮ ಆತ್ಮೀಕತೆಯನ್ನು ಕಾಪಾಡಿಕೊಳ್ಳೋದು. ನೀವು ಕೇಳಿದ ಪಾಸ್ಟರ್, ಚರ್ಚ್ಗೆ ಹೋದ್ರೆ ಮಾತ್ರ ಆತ್ಮೀಕತೆ ಕಾಪಾಡಿಕೊಳ್ಳೋಕ್ಕಾಗತ್ತೆ ಅಲ್ಲ, ಮನೆಯಲ್ಲಿದ್ದರೂ ಕಾಪಾಡಿಕೊಳ್ಬೋದು, ವಾಕ್ಯದಲ್ಲಿ ಬೆಳಿಬೋದು. ಬಟ್ ಸಭೆ ಅನ್ನುವಂಥದ್ದು ನಮ್ಮನ್ನ ಆತ್ಮೀಕದಲ್ಲಿ ಬೆಳೆಸುವಂತ ಸ್ಥಳ ಅದು. ಹೌದು, ಎಲ್ಲ ರೀತಿಯಲ್ಲೂ, ಫೆಲೋಶಿಪ್ ಅಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯೋಪದೇಶದಲ್ಲಿ, ಪ್ರಸಂಗದ ಎಲ್ಲದರಲ್ಲೂ ಕೂಡ ನಮ್ಮನ್ನು ಬೆಳೆಸುವಂತ ಒಂದು ಸ್ಥಳ ಸಭೆ. ಸೊ ಅದಕ್ಕೆ ನಾವು ಅಟೆಂಡ್ ಚರ್ಚ್ ರೆಗ್ಯುಲರ್ಲಿ. ಯಾವ ಸಭೆ ಪ್ರಶ್ನೆ? ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡುವಂತ ಸಭೆ. ಯಾವ ಸಭೆ? ಕ್ರಿಸ್ತನ ಸಭೆ. ಯಾವ ಸಭೆ? ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂತ ಸಭೆ. ಯಾವ ಸಭೆ? ಆರಾಧನೆ ನಡೆಯುವಂತ ಸಭೆ. ಹಾಗೆ ನಾವು ಹೇಳ್ತೀವಿ ಸಭೆ. ಸಭೆಗೆ ನಿರಂತರವಾಗಿ, ಸಭೆಗಾಗಲಿ, ಸಭೆಯ ಕೂಟಗಳಿಗಾಗಲಿ, ಸಭೆಯ ಆರಾಧನೆಗಳಿಗಾಗಲಿ, ಪ್ರಾರ್ಥನಾ ಕೂಟಗಳಿಗೆ, ಉಪವಾಸ ಕೂಟಗಳಿಗೆಲ್ಲ ರೆಗ್ಯುಲರ್ ಆಗಿ ಹೋಗುವಂತ ಒಂದು ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಬೇಕು. ಅದಕ್ಕೆ ಪೌಲನು ಹೇಳ್ತಾನಲ್ಲ ಪಾಸ್ಟರ್, ನೀವು ಸಭೆಗೆ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಬಿಟ್ಬಿಡ್ಬೇಡ್ರಿ. ಹೌದು ಹೌದು ಹೌದು, ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ರೂಢಿಯಾಗಿಬಿಟ್ಟಿದೆ. ಹೌದು, ಆದ್ರೆ ನೀವು ಆತರ ಇರ್ಬೇಡ್ರಿ, ಕ್ರಮವಾಗಿ ಸಭೆಗೆ ಬನ್ರಿ ಎಂಬುದಾಗಿ. ಅದೇ ನೀವು ಹೇಳಿದ ಒಂದು ವಾಕ್ಯ ಇದೆಯಲ್ಲ, ಆ ವಾಕ್ಯವನ್ನ ಇದೆ, ವಾಕ್ಯ ಓದೋಣ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 24ರಿಂದ 25 ವಾಕ್ಯಗಳು.
ಇಬ್ರಿಯ ಪತ್ರಿಕೆ 10ನೇದು 24ರಿಂದ 25 ವಾಕ್ಯಗಳು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. 25ನೇ ವಾಕ್ಯ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಮುಂದಿನ ವಾಕ್ಯ ನೋಡ್ರಿ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತಿದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡ್ರಿ. ಅಲ್ಲ, ಕಡೆಯ ಕಾಲ ನಾವು ಮಾತಾಡ್ತಾ ಇದೀವಿ, ಕ್ರಿಸ್ತನ ಬರೋಣದ ಬಗ್ಗೆ ಮಾತಾಡ್ತಿದ್ವಿ. ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಗಿದೆ, ಪ್ರತ್ಯಕ್ಷ ಸಮೀಪವಾಗಿದೆ. ಪೌಲ ಹೇಳ್ತಾನೆ, ಪ್ರತ್ಯಕ್ಷತೆ ಹತ್ತಿರ ಸಮೀಪವಾಗಿರುವುದರಿಂದ ನೀವು ಅದನ್ನ ನೋಡುತ್ತಿರುವುದರಿಂದ ಇದನ್ನ ಮತ್ತಷ್ಟು ಮಾಡ್ರಿ. ಯಾವುದನ್ನ? ಸಭೆಯಾಗಿ ಕೂಡಿಕೊಳ್ಳುವುದನ್ನ ಮಾಡಿಕೊಳ್ಳ್ರಿ, ಇನ್ನೂ ಹೆಚ್ಚಾಗಿ ಅದನ್ನ ರೂಢಿಯಾಗಿ ಮಾಡ್ಕೊಳ್ರಿ, ಅಭ್ಯಾಸವಾಗಿ ಇಟ್ಕೊಳ್ರಿ. ಇವತ್ತು ಈ ಶತಮಾನದಲ್ಲಿ ಆರಾಧನೆ, ಪ್ರಾರ್ಥನೆ, ಸಭೆ ಎನ್ನುವಂಥ ವಿಚಾರದಲ್ಲಿ ಅನೇಕರಿಗೆ ಆಲಸ್ಯ ಬಂದ್ಬಿಟ್ಟಿದೆ. ಅಲ್ಲ ಪಾಸ್ಟರ್, ಈಗ ನೀವು ಹೇಳಿದ್ರೆ ಸಭೆಗೆ ರೂಢಿಯಾಗಿ ಬರಬೇಕಂತೇಳಿ ಕ್ರಮತೆಯಿಂದ ಬರಬೇಕು, ಒಂದು ಒಳ್ಳೆ ಮಾತನ್ನು ಹೇಳಿದ್ದೀರ. ಆದರೆ ನಮಗೆ ಆಲ್ಮೋಸ್ಟ್ ಸಭೆಗಳಲ್ಲಿ ವಾರದಲ್ಲಿ 7 ದಿವಸ ಹಬ್ಬ ಅಂತ ಹೇಳಿದ್ರೆ ಒಂದು 2 ದಿವಸ ಮೀಟಿಂಗ್ ಇರ್ತಾರೆ. ಸಂಡೇ ರೆಗ್ಯುಲರ್ ಆಗಿರ್ತದೆ, 2 ಅಥವಾ 3 ದಿವಸ ಫ್ರೈಡೇ ಉಪವಾಸ ಪ್ರಾರ್ಥನೆ ಅಥವಾ ಕಾಟೇಜ್ ಪ್ರೇಯರ್ ಏನೇ ಇಟ್ಟಿರ್ತದೆ. 2 ದಿವಸ ಅಂತ ಇಟ್ಕೊಳ್ಳೋಣ ಪಾಸ್ಟರ್. 7 ದಿನಗಳಲ್ಲಿ ಆ 2 ದಿನಗಳು ಬರೋದಕ್ಕೆ ವಿಶ್ವಾಸಿಗಳು ಪಡುವಂಥ ಪ್ರಯಾಸ ಇದೆ ನೋಡಿ. ಹಬ್ಬ ಅವ್ರ ವಿಳಾಸವನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಒಂದು ಸಪ್ರೇಟ್ ಆಗಿ ಒಂದು ಇನ್ವಿಟೇಷನ್ ಹೊಡಿಸ್ಬಿಟ್ಟು ಬನ್ರಿ ಸಭೆಗೆ ಅಂತ ಕರೆಯುವಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ್ರೆ ಆದಿ ಸಭೆಯನ್ನು ನೋಡ್ರಿ, ವಾರಕ್ಕೆ 1 ಸಾರಿ ಅಲ್ಲ, ವಾರದ 2 ದಿನಗಳಲ್ಲ. ಬೈಬಲ್ ಹೇಳ್ತದೆ, ಅವರು ಪ್ರತಿ ದಿನವೂ ಸೇರಿ ಬರುತ್ತಿದ್ದರು, ಕೂಡಿ ಬರುತ್ತಿದ್ದರು, ಸಭೆಯಾಗಿ ಬಂದು ಆರಾಧನೆ ಮಾಡ್ತಾ ಇದ್ದರು. ಹೌದಲ್ಲ ಪಾಸ್ಟರ್? ಅದಕ್ಕೆ ನಮ್ಮ ವೀಕ್ಷಕರಿಗೆ ನಾವೇನು ಹೇಳ್ಬೇಕಂತ ಹೇಳಿದ್ರೆ, ನಾವು ಕ್ರಮತೆಯಿಂದ ಆರಾಧನೆಯನ್ನು ಮಿಸ್ ಮಾಡ್ಕೊಳ್ಳದೆ ಬರಬೇಕಾದದ್ದು ಬಹಳ ಅವಶ್ಯಕವಾಗಿದೆ ಪಾಸ್ಟರ್. ಸೊ ಸಭೆಯಾಗಿ ರೂಢಿಯಾಗಿ ಕೂಡಿಕೊಳ್ಳುವುದನ್ನ ಅಥವಾ ಸಭೆಯಾಗಿ ಸೇರಿ ಬರುವುದನ್ನ ನೀವು ಬಿಟ್ಟು ಬಿಡಬಾರದು ಎಂಬುದಾಗಿ ಪೌಲ ಹೇಳ್ತಾ ಇದ್ದಾರೆ ಗ್ರಂಥಕರ್ತರು. ನೀವು ಒಂದು ವೇಳೆ ಅದನ್ನ ಮಾಡಿಲ್ಲ ಅಂದ್ರೆ ಮುಂದೆ ಅದರ 26ನೇ ವಾಕ್ಯ ನೋಡ್ರಿ, 26-27 ವಾಕ್ಯ, ಅದರ ಜಡ್ಜ್ಮೆಂಟ್ ಕೂಡ ಇದೆ. ಯಾಕೆಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ, ಸಭೆಯಾಗಿ ಕೊಡಬೇಕಾದ್ದು ದೇವರು ನಮಗೆ ಕೊಟ್ಟದ ನಿಯಮ, ಅದು ಬಹಳ ಮಾಡಲೇಬೇಕಾದದ್ದು ಅಲ್ವಾ? ದೇವರನ್ನು ಸಭೆಯಲ್ಲೂ ಗುಂಪಾಗಿ ಆರಾಧಿಸಬೇಕು, ವ್ಯಕ್ತಿಗತವಾಗಿ ನಾವು ಆರಾಧಿಸಬೇಕು. ಹಾಗಿದ್ರೆ ನಾವು ಈ ಸತ್ಯದ ಅರಿವು ನಮಗೆ ಹೊಂದಿದ ಮೇಲೆ ನಾವು ಮಾಡದೆ ಹೋದರೆ, ಬೇಕೆಂದು ಪಾಪ ಮಾಡಿದರೆ, ಮುಂದೆ ನೋಡಿ, ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞ ಇರುವುದಿಲ್ಲ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಅದರಿಂದ ಸಭೆಯಾಗಿ ಕೂಡಿ ಬರುವಂಥದ್ದನ್ನ, ರೆಗ್ಯುಲರ್ ಆಗಿ ಸಭೆ ಅಟೆಂಡ್ ಮಾಡೋದನ್ನ ಯಾವತ್ತಿಗೂ ನಾವು ತಪ್ಪಿಸಿಕೊಳ್ಳುವುದು ಸೂಕ್ತವಲ್ಲ, ತಪ್ಪಿಸಿಕೊಳ್ಬಾರ್ದು. ಇನ್ನೊಂದು ಪ್ರಶ್ನೆ ಇದನ್ನು ಹೇಳುವಾಗ, ಆಸರೆ ಟಿವಿಗಾಗಿ ದೇವರಿಗೆ ಸ್ತೋತ್ರ, ಕ್ರೈಸ್ತ ಮಾಧ್ಯಮ ಚಾನೆಲ್ಗಳಿಗಾಗಿ ದೇವರಿಗೆ ಸ್ತೋತ್ರ. ಹೌದು. ಈಗ ಇನ್ನೊಂದು ಹೊಸ ಟ್ರೆಂಡ್ ಬರ್ತಾ ಇದೆ ಪಾಸ್ಟರ್. ಏನಂತ ಹೇಳಿದ್ರೆ, ಈಗೆಲ್ಲ ಮಾಧ್ಯಮ ಈಗ ಅಂತ ಹೇಳಿದ್ರೆ ಫೇಸ್ಬುಕ್. ನಾನು ಮೊನ್ನೆ ಒಂದು ಉದಾಹರಣೆಗೆ ನೋಡ್ತಾ ಇದ್ದೆ ವಿಡಿಯೋಕ್ಕೆ, ಗಂಡ ಹೆಂಡತಿ ಚರ್ಚ್ ಸ್ಟಾರ್ಟ್ ಆಗಿದೆಯಾ ತಡ್ರಿ ಫೇಸ್ಬುಕ್ ನಾನು ನೋಡ್ತೀನಿ, ಲೈವ್ ಬಂದಿದ್ದಾರಾ ಇಲ್ವ ಚರ್ಚ್ ಅಂತೇಳಿ. ಆರಾಧನೆ ಸ್ಟಾರ್ಟ್ ಆಗಿದೆ ತಡ್ರಿ ಫೇಸ್ಬುಕ್ ನಾನು ಚೆಕ್ ಮಾಡ್ತೀನಿ, ಇನ್ನು ಆರಾಧನೆ ಸ್ಟಾರ್ಟ್ ಆಗಿದೆಯಾ ಇಲ್ವ ಅಂತೇಳಿ. ಅಂದರೆ ಇವತ್ತು ಜನ ಸಭೆಗೆ ಕೆಲವರು ಹೀಗೆ ಹೇಳ್ತಾರೆ, ಪಾಸ್ಟರ್ ಆರಾಧನೆಗೆ ಹೋಗಿದ್ರಾ? ಹೋದೆ ಪಾಸ್ಟರ್, ಹೇಗಿತ್ತು ಆರಾಧನೆ? ಎಲ್ಲ ಚೆನ್ನಾಗಿತ್ತು ಪಾಸ್ಟರ್ ಅಂತ. ಎಲ್ಲಿ ಹೋಗಿದ್ದಾನೆ? ಅವ್ರು ಸಭೆ ಒಳಗೆ ಬಂದಿಲ್ಲ, ಮನೆಯಲ್ಲಿ ಲೈವ್ ಚಾನಲ್ ಅಲ್ಲಿ ನೋಡ್ತಾ ಇದ್ದಾರೆ, ಲೈವ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ. ಅನುಕೂಲ ಜಾಸ್ತಿ ಆಯ್ತು, ಅನುಕೂಲತೆಗಳು ಜಾಸ್ತಿ ಆಯ್ತು ಈಗ. ಅನುಕೂಲ ಅದು ಕೆಲವೊಂದು ದೇಶಕ್ಕೆ. ಅಂದ್ರೆ ಪಾಸ್ಟರ್, ನನಗೊಬ್ಬರು ಸಹೋದರ ಅಂದ್ರೆ ಹೊರದೇಶದಲ್ಲಿ ಇದ್ದಾರೆ, ಪಾಪ ಅವ್ರು ಬಹಳ ಆರಾಧನೆ ಮಿಸ್ ಮಾಡೋದಿಲ್ಲ. ಅವ್ರು ಹೋದಂಥ ದೇಶದಲ್ಲಿ ಅಥವಾ ಅವ್ರು ಇರುವಂಥ ಪ್ರಾಂತ್ಯದಲ್ಲಿ ಸಭೆಗಳೇ ಇಲ್ಲ. ಆ ದೇಶ ರಿಸ್ಟ್ರಿಕ್ಟ್ ಮಾಡಿದೆ. ಇವರ ಆರಾಧನೆ ಹೋಗುವಂಥ ಸ್ಥಳ ಒಂದಿತ್ತಂತೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ಪಾಸ್ಟರ್ ಈಗ ನಾನೇನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಲೈವ್ ಆರಾಧನೆಯಲ್ಲಿ ಆರಾಧನೆ ಮಿಸ್ ಮಾಡಬಾರ್ದು ಅಂತೇಳಿ ಆರಾಧನೆ ಮಾಡ್ತಾರೆ. ಅವ್ರಿಗೆ ಓಕೆ, ಅರ್ಥ ಆಗುತ್ತೆ. ಹೌದು, ಆಗುತ್ತಲ್ಲ ಪಾಸ್ಟರ್. ಆದರೆ ಇವರು ಮನೆ ಹತ್ರನೇ 1 ಕಿಲೋಮೀಟರ್. ಈಗ ಅವ್ರು ಏನು ಹೇಳ್ತಾರೆ, ಮನೆಯಲ್ಲೇ ನೋಡ್ಬೋದು, ಮನೆಯಲ್ಲೇ ಇರ್ಬೋದು. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಮಾಧ್ಯಮ ಒಳ್ಳೆಯದೇ, ಇದು ಒಳ್ಳೆಯದೇ, ಆದರೆ ಅವುಗಳು ನಮ್ಮನ್ನ ಸಭೆಗೆ ಬಾರದ ಹಾಗೆ ತಡೆ ಮಾಡಬಾರ್ದು. ಹೌದು. ಸೊ ಬಹಳ ಮುಖ್ಯವಾದ ಅಟೆಂಡ್ ದ ಚರ್ಚ್ ರೆಗ್ಯುಲರ್ಲಿ, ನಿರಂತರವಾಗಿ ಕ್ರಮಬದ್ಧವಾಗಿ ಸಭೆಗೆ ಹಾಜರಾಗುವುದು, ಸಭೆಗೆ ಬರುವಂಥದ್ದನ್ನು ಯಾವತ್ತಿಗೂ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಬಹಳ ಪ್ರಮುಖವಾದ ಸಂಗತಿ ಅದು. ಅದೇ ನೋಡಿ, ಸಭೆ ಅನ್ನುವಂಥ ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ.
ಚರ್ಚ್ ಸಭೆ, ನಮ್ಮ ಸಭೆ, ನನ್ನ ಸಭೆ, ನನ್ನ ಸಭೆ, ಹೌದು, ನನ್ನ ದೇವರ ಸಭೆ, ಆ ಒಂದು ವಿಚಾರ ಬಂದ್ರೆ ಖಂಡಿತವಾಗಿ ನಾವು ಹೋಗ್ತೀವಿ. ಬಹಳ ಮುಖ್ಯವಾದ. ಸೊ ಅಟೆಂಡ್ ದ ಚರ್ಚ್ ರೆಗ್ಯುಲರ್ಲಿ. ಸೊ ಈ ಕಡೆಯ ದಿನಗಳು ಆರಾಧನೆಗೆ ಹೋಗದಂತೆ ನಮ್ಮನ್ನ ವಂಚಿಸುವಂತ ಕಾರ್ಯ ನಡೀತಿವೆ. ಆಲ್ರೆಡಿ ಹೇಳಿದಾಗೆ ನೀವು ಹೋಗ್ಬೇಡ್ರಿ, ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ. ನೀವು ಮನೇಲಿ ಇದು ಆರಾಧನೆ ಮಾಡ್ರಿ, ತೊಂದರೆ ಇಲ್ಲ. ಸೊ ಇದರಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಅದು ಒಂದು ರೀತಿಯಲ್ಲಿ ಅದೇ ಇರೋದಂಗೆ ಕೆಲವು ದೇಶಗಳಿಗೆ ಅದು ಅನ್ವಯವಾಗುತ್ತೆ, ಕೆಲವು ಸಂದರ್ಭದಲ್ಲಿ ಅನ್ವಯವಾಗುತ್ತೆ. ಉದಾಹರಣೆ, ಕೆಲವು ಸಾರಿ ಸಂಡೇ ಕೆಲವು ಕೆಲಸಗಾರ ಎಂಪ್ಲಾಯೀಸ್ಗೆ ರಜೆ ಸಿಗೋದಿಲ್ಲ. ಏನ್ ಮಾಡ್ತಾರೆ, ಅವರು ಚರ್ಚಿಗೆ ಬರಕ್ಕಾಗದಿರುವಾಗ ಅಲ್ಲಿ ಒಂದು ಅರ್ಧ ಗಂಟೆಲಿ ಫೇಸ್ಬುಕ್ ನೋಡಿ ಆರಾಧನೆ ಎಂಜಾಯ್ ಮಾಡ್ತಾರೆ. ಅದೆಲ್ಲ ನಮಗೆ ಅರ್ಥವಾಗುತ್ತೆ. ಆದರೆ ನಿರಂತರವಾಗಿ ಆರಾಧನೆಯನ್ನು ತಪ್ಪಿಸಿಕೊಳ್ಳುವಂಥದ್ದು ನಮ್ಮ ಆತ್ಮಿಕ ಜೀವನಕ್ಕೆ ಅದು ತೊಡಕಾಗಿರುತ್ತದೆ. ಕೆಲವು ಹೇಳ್ತಾರಲ್ಲ, ಯಾಕೆ ಚರ್ಚ್ಗೆ ಬಂದಿಲ್ಲ, 1 ತಿಂಗಳು 2 ತಿಂಗಳು ಬಂದಿಲ್ಲ. ಅವ್ರು ಕೇಳ್ತಾರೆ, ಫಾಸ್ಟ್ರೆ ನಾವು ಬಂದಿಲ್ಲ ಅಂದ್ರೂ ನಮ್ಮ ಮನಸ್ಸು ಶರೀರ ಎಲ್ಲ ಅಲ್ಲೇ ಇತ್ತು. ಎಲ್ಲಿ ಚರ್ಚಲ್ಲಿ ಹೇಳುವಂತ ರೀತಿ ನೋಡ್ರಿ. ಹೌದು, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಶರೀರ ಅಲ್ಲೇ ಮನೇಲೇ ಇತ್ತು, ಆತ್ಮನಲ್ಲೇ ಇತ್ತು ಅಲ್ವಾ? ಶರೀರ ಮನಸ್ಸು ಎಲ್ಲ ಚರ್ಚಲ್ಲೇ ಇತ್ತು ಪಾಸ್ಟ್ರೆ. ಇದೆಲ್ಲ ನೆಪಗಳು, ಕುಂಟು ನೆಪಗಳು. ಅದೆಲ್ಲ ನಾವು ಅಕ್ಸೆಪ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ರೆಗ್ಯುಲರ್ಲಿ ಅಟೆಂಡ್ ಆಗುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೇ ವಿಷಯಕ್ಕೆ ಬಂದಾಗ, ಈಗ ಇನ್ನೊಂದು ವಿಚಾರ ಏನಂದ್ರೆ, ಸಭೆಗೆ ಬರುವಾಗ ಯಾರು ಸತ್ಯವೇ ಹೊತ್ಕೊಂಡು ಬರೋದಿಲ್ಲ, ಬೈಬಲ್ ತಗೊಂಡು ಬರಲ್ಲ. ಅದೇ ಅಂದ್ರೆ ಇವರಿಗೆ ಮೊಬೈಲ್, ಥ್ಯಾಂಕ್ ಗಾಡ್, ಮೊಬೈಲ್ ಒಳಗೆ ಸತ್ಯವೇದ ಇದೆ. ನದಿಗೆ ದೇವರಿಗೆ ಸ್ತೋತ್ರ. ಟೆಕ್ನಿಕ್ಸು ಟೆಕ್ನಾಲಜಿ ಎಲ್ಲ ಜಾಸ್ತಿ ಬಂದಿರೋಡ್ರಿ, ಅದೆಲ್ಲ ತಪ್ಪಿಲ್ಲ. ನನ್ನ ಪ್ರಶ್ನೆ, ನಾನು ಒಬ್ಬ ಸಾಮಾನ್ಯ ಸೇವಕನಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಆ ಟ್ಯಾಬ್ ಜೊತೆಗೆ, ಆ ಮೊಬೈಲ್ ಜೊತೆಗೆ ಒಂದು ಸತ್ಯವೇದವನ್ನು ಹೊತ್ಕೊಂಡು ಹೋದ್ರೆ ಏನ್ ನಷ್ಟ? ಏನಾಗಲ್ಲ. ಫಸ್ಟ್ ಅದಕ್ಕೆ ಎಷ್ಟು ಬಂದ್ಬಿಟ್ಟು ನಿನ್ನೆ ವಾಟ್ಸಪ್ಪಲ್ಲಿ ನೋಡಿದೆ, ಕೇರಳದಲ್ಲಿ 92 ವಯಸ್ಸು ಒಬ್ಬ ತಾತ ಸತ್ಯವೇದನ ಇಲ್ಲಿ ಕೆಂಪು ಮಾರ್ಕ್ ಇರುವಂಥ ಸತ್ಯವೇದ ಬ್ಲ್ಯಾಕ್ ಬೈಬಲು ಇಲ್ಲಿ ಇಟ್ಕೊಂಡು ಸುಮಾರು 1-1.5 ಕಿಲೋಮೀಟರ್ ರೋಡ್ ನಡ್ಕೊಂಡು ಹೋಗ್ತಾರೆ. ಜನ ಎಲ್ಲ ನೋಡ್ತಾರೆ, ಇವರ ಇಲ್ಲಿದೆ ಬೈಬಲ್ ಇದೆ. 92 ವರ್ಷ ವಯಸ್ಸು. ಅಂದ್ರೆ ಈಗಲೂ ಅವರಿಗೆ ಆ ಮೊದಲಿದ್ದ ಅನುಭವ ನೋಡಿ, ಅಯ್ಯೋ ನಾನು ಎಲ್ಲೂ ಹೋದರೂ ಬೈಬಲ್ ಕ್ಯಾರಿ ಮಾಡಬೇಕು, ಎಲ್ಲೋದು ಸತ್ಯ ಜೊತೆಗಿರಬೇಕು, ಆ ಒಂದು ಹಂಬಲ ಇದೆಯಲ್ಲ ಇನ್ನೂ ಕೆಲವರಿಗಿದೆ. ಬಟ್ ಈಗಿನ ನಮ್ಮ ಈ ಟ್ರೆಂಡ್ ಇದೆಲ್ಲ ಬದಲಾಗ್ತಾ ಇದೆ. ಹೌದು, ಅದಕ್ಕೆ ಯಾರೋ ಒಬ್ಬರು ಹಿರಿಯ ಸೇವಕರು ಹೇಳಿದ್ದಾರೆ, ನಿನ್ನ ಯೌವನ ಕಾಲದಲ್ಲಿ ಈ ಬೈಬಲ್ ಅನ್ನ ಕ್ಯಾರಿ ಮಾಡು, ಆ ಬೈಬಲ್ ನಿನ್ನ ವಯಸ್ಸಾದಾಗ ಅದು ನಿನ್ನ ಕ್ಯಾರಿ ಮಾಡತ್ತೆ. ಇದಕ್ಕೆ ಇವರು ಕೂಡ ನೆಪ ಏನು ಗೊತ್ತಾ, ಏನ್ ಪಾಸ್ಟರ್ ಇದರಲ್ಲಿ ಇದ್ದದ್ದೇ ಇಲ್ಲೂ ಇದೆ. ಇನ್ನೊಬ್ಬ ಸೇವಕರು ಈಗ ಹೇಳಿದ್ದಾರೆ ಪಾಸ್ಟರ್, ಏನಂತ ಹೇಳಿದ್ರೆ, ಟ್ಯಾಬ್ ಹಳೆ ಹೊಡಬಡಿಕೆ ಟ್ಯಾಬ್ ಅಂತ ಹೇಳಿದ್ರೆ ಮೋಶೆ, ಕಲ್ಲಿನ ನಿನಗೆ ಕೇವಲ 10 ಆಜ್ಞೆಗಳು ಬೇಕಾದ್ರೆ ಟ್ಯಾಬ್ ತುಂಬ, ಪೂರ್ಣವಾದ ಬೈಬಲ್ ಬೇಕಾದ್ರೆ ಫುಲ್ ಬೈಬಲ್ ತುಂಬ ಅಂತ ಹೇಳೋರಂತೆ. ನಾನು ಅಗೇನ್ ನಾವೆಲ್ಲ ಟೆಕ್ನಾಲಜಿ ಒಳ್ಳೆಯದೇ, ಉಪಯೋಗಿಸೋದು ಒಳ್ಳೆಯದೇ. ಆದರೆ ಅದರೊಂದಿಗೆ ನಮಗೆ ಕೊಡಲ್ಪಟ್ಟಂತ ಈ ಸತ್ಯವೇದವನ್ನಾಗ್ಲಿ ಆ ಟೆಕ್ನಾಲಜಿಗಳು ಇದನ್ನು ಮರೆ ಮಾಡಬಾರ್ದು. ಅದೇ ಕೆಲವು ಸರ್ ನಾವು ಇದನ್ನ ಹೇಳುವಾಗ ಕೆಲವರಿಗೆ ಮನಸ್ಸ, ಇವರು ಏನು ಬಹಳ ಟ್ರೆಡಿಷನಲ್ ಆಗಿದ್ದಾರಲ್ಲ, ಇವರು ಹಳೆಯದನ್ನ ಹೇಳ್ಕೊಬರ್ತಾರೆ. ಇಲ್ಲ ನಾವು ಮಾಡರ್ನೇ, ನಾವು ಟೆಕ್ನಾಲಜಿ ನೋಡಿ, ನೀವು ಕೂಡ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಒಂದು ಕೈಯಲ್ಲಿ ಸತ್ಯವೇದ ಇದಿಲ್ಲ ಅಂತಲ್ಲ, ಎಲ್ಲದಕ್ಕೂ ಹೋಲಿಕೆ ಮಾಡಿದ್ರೆ ಇದಕ್ಕೆ ಸಮ ಯಾವುದಿಲ್ಲ. ಎಷ್ಟೇ ಟೆಕ್ನಾಲಜಿ ಬರಲಿ, ಎಷ್ಟೇ ಮೊಬೈಲ್ ಬರಲಿ, ಐಫೋನ್ ಬರಲಿ, ಯಾವುದೇ ಫೋನ್ ಬರಲಿ, ಆದರೆ ನಮಗೆ ದೇವರು ಕೈಗಳಲ್ಲಿ ಕೊಟ್ಟಂತ ಈ ಅಮೂಲ್ಯವಾದ ಪ್ರತಿಯ ಸತ್ಯವೇದಕ್ಕೆ ಸಮಾನವಾದದ್ದು ಯಾವುದು? ಇದನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಾಗಲೇ ನಮಗೆ ಆಗುವಂತ ಅನುಭವ ಇದೆಯಲ್ಲ, ಎಸ್ ಪಾಸ್ಟರ್, ಅದು ವಿಶಿಷ್ಟವಾದ. ನೀವು ಇದನ್ನ ಎಷ್ಟೇ ಹೊತ್ಕೊಂಡು ಹೋಗಿರಿ, ಇದನ್ನು ಹೊತ್ಕೊಂಡು ಹೋಗುವಷ್ಟು ಸಂತೋಷ ಆಗೋದಿಲ್ಲ ನಮಗೆ. ಕರೆಕ್ಟ್ ಪಾಸ್ಟರ್, ಅಗ್ರಿ. ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್ ದೇವರಿಗೆ ಎಲ್ಲರಿಗೂ. ಬಟ್ ಇನ್ನೊಂದು ವಿಷಯ ತನಗೆ ಗೊತ್ತಾ, ಇದರಲ್ಲಿ ಬೈಬಲ್ ಮಾತ್ರ ಅಲ್ಲ, ಎಲ್ಲ ಇದೆ. ಹೌದು, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆ. ಕೆಟ್ಟದ್ದು ನೋಡಿ ಒಳ್ಳೆಯದನ್ನು ನೋಡಬಹುದು, ಬರೀ ಒಳ್ಳೇದು ಮಾತ್ರ ಇದೆ. ಪ್ರೈಸ್ ಗಾಡ್. ಅದರಿಂದ ಸಭೆಯಾಗಿ ನಾವು ಕೂಡಿಕೊಳ್ಳೋದು ರೂಢಿಯಾಗಿ ಮಾಡಿಕೊಳ್ಬೇಕು. ಸಭೆಗೆ ಹೋಗುವಂತ ಸಮಯದಲ್ಲಿ ಸತ್ಯವೇದವನ್ನು ಕೂಡ ಹಿಡಿದುಕೊಂಡು ಹೋಗುವಂತ ಒಂದು ಅಭ್ಯಾಸ ನಾವು ಬೆಳೆಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಕೆಲವು ಸಾರಿ ನಾವು ಇದನ್ನ ಕೈಯಲ್ಲಿ ಇಟ್ಕೊಂಡು ಹೋಗಿ ಜನ ಕೇಳ್ತಾರೆ, ಚರ್ಚೆಗೆ ಹೋಗ್ತಾ ಇದ್ದೀರಾ? ಹೌದು, ಹೋಗ್ತಾ ಇದೀವಿ. ಯಾರು ಗೊತ್ತು ಅಂತ ಸತ್ಯದಲ್ಲಿ ಕೆಲವು ವೇಳೆ ಅವರೊಳಗೆ ದೇವರಾತ್ಮನ ಮಾತನಾಡಿ ನೀನು ಜೊತೆಗೆ ಚರ್ಚೆಗೆ ಹೋಗುವಂತ ಹೇಳಿದ್ರೆ, ಈಗ ಇದನ್ನ ಕೈಯಲ್ಲಿ ಇಟ್ಕೊಂಡು ಹೋಗಿಲ್ಲ ಅಂದ್ರೆ, ಹಿಂಗೆ ಇಟ್ಕೊಂಡು ಹೋಗಿಲ್ಲ ಅಂತ ಜನರಿಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ತಿದ್ರಿ ಅಂತ. ಇದು ಕೈಯಲ್ಲಿದ್ದಾಗ ಬೈಬಲ್ ಅಂದ್ರೆ ಚರ್ಚಿಗೆ ಚರ್ಚ್ ಹೋಗ್ತಾ ಇದ್ದೀರಾ? ನಾವು ಬರಲ್ಲ, ಕರ್ಕೊಂಡು ಹೋಗಿ ಅಲ್ವಾ? ಸೊ ಹಲವು ರೀತಿ ಇದೆ. ಸೊ ಅಂತ ಮಾತ್ರಕ್ಕೆ ಇದು ಕೈಯಲ್ಲಿ ಹಿಡಿದ ಮಾತ್ರಕ್ಕೆ ನಾವೆಲ್ಲರೂ ಪರಿಶುದ್ಧರು ಅಂತ ಹಾಗೆ ನಾವು ಲೇಬಲ್ ಹಾಕಕ್ಕಾಗೋದಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದ್ರೆ, ಎಷ್ಟೇ ಉದ್ಧಾರವಾಗಲಿ, ಎಷ್ಟೇ ಟೆಕ್ನಾಲಜಿ ಹೆಚ್ಚಾಗಲಿ, ಇದನ್ನ ಮಾತ್ರ ಮರಿಬೇಡಿ ಅಂತ. ಆದರೆ ಇನ್ನೊಂದು ಪಾಸ್ಟರ್, ಪ್ರಪಂಚದಲ್ಲಿ ಈಗಲೂ ಕೂಡ
ಪ್ರತಿ ದಿವಸ ಹೆಚ್ಚು ಮಾರಾಟವಾಗುವಂತ ಮುದ್ರಿತವಾಗುವಂತ ವೇಗವಾಗಿ ಮಾರಾಟಲ್ಪಡುವಂತ ಸತ್ಯವೇದ. ಆದರೆ ಈಗ ಒಂದು ರೀಸೆಂಟ್ ಆಗಿ ನಾನೆಲ್ಲ ನೋಡಿದೆ ಸಮೀಕ್ಷೆಯಲ್ಲಿ ಏನಂತ ಹೇಳಿದ್ರೆ, ಈ ಟೆಕ್ನಾಲಜಿ ಬಂದ್ಮೇಲೆ ಟೆಕ್ನಾಲಜಿ ವೈಸಲ್ಲೇ ಬೈಬಲ್ಗಳನ್ನು ಪ್ರಿಂಟ್ ಮಾಡಿ ಆ ಸಾಫ್ಟ್ವೇರ್ಗಳನ್ನ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಆದರೆ ಟೆಕ್ನಾಲಜಿ ಒಂದು ಕಡೆ ಡೆವಲಪ್ ಮಾಡುವ ಹಾಗೆ ಈ ಬೈಬಲ್ ಮುದ್ರಣ ಕಡಿಮೆ ಆಗಿಲ್ಲ, ಅದರ ಖರೀದಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಬೈಬಲ್ ಸೊಸೈಟಿ ಅವರು ಹೇಳ್ತಾ ಇದ್ದಾರೆ. ಟೆಕ್ನಾಲಜಿ ಜಾಸ್ತಿ ಬಂದ ಮೇಲೆ. ಯಾಕಂದ್ರೆ ಈಗ ಮುಂಚೆ ನೋಡಿ ಬೈಬಲ್ಗಳು ಈ ಬುಕ್ ಸ್ಟಾಲ್ಗಳೆಲ್ಲ ಅಧಿಕವಾಗಿ ಸೇಲ್ ಆಗ್ತಾ ಇತ್ತು. ಈಗ ಜನರು ನೀವು ಹೇಳುವಂಗೆ ಬರುವಂತ ಜನರೇಷನ್ ಚೇಂಜ್ ಆದ ಕಾರಣವಾಗಿ ಅದು ಫ್ರೀ ಆಗಿ ನಾವು ಡೌನ್ಲೋಡ್ ಮಾಡೋದು. ಈಗ ಸತ್ಯ ಅಂದ್ರೆ 150 ರೂಪಾಯಿ ಕೊಡಬೇಕು, 350 ರೂಪಾಯಿ ಕೊಡಬೇಕು. ಆ ಒಂದು ಮನೋಭಾವದಿಂದ ಕೆಲವರು ಈ ಸತ್ಯವೇದವನ್ನೇ ತೆಗೆದುಕೊಳ್ಳೋದಿಲ್ಲ. ನಾವು ಹೇಳ್ಬೇಕಾದನ್ನ ಹೇಳ್ತೇವೆ. ಅದು ಸಂಪ್ರದಾಯಬದ್ಧ ವಿಚಾರ ಅಲ್ಲ. ನಾವು ಹೇಳ್ತಿರೋದು ಆಧುನಿಕ ವಿಚಾರಗಳೇ. ನಾವು ಎಂಡ್ ಟೈಮ್ಸ್ ವಿಷಯ, ಅಂತ್ಯಕಾಲದ ಬಗ್ಗೆ ಹೇಳ್ತಾ ಇದೀವಿ. ಇನ್ನೂ ಮಾಡರ್ನ್ ಆಗಿ ನಾವು ಹೇಳ್ತಾ ಇದೀವಿ ವಿಷಯಕ್ಕೆ ನಡೀತೇವೆ ಅಂತ. ಬಟ್ ಆದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸತ್ಯವೇದವನ್ನ ಕೈಲಿಡ್ಕೊಂಡು ಹೋಗುವಂಥದ್ದೇ ಯಾವತ್ತಿಗೆ ಒಳ್ಳೆಯದು, ಅದು ಸಂತೋಷಕರ ಸಂಗತಿ ಕೂಡ. ಸೊ ಮೊದಲನೇದು ಅಂತ್ಯಕಾಲ ಏನ್ ಮಾಡ್ಬೇಕು, ಸಭೆಯ ಕ್ರಮವಾಗಿ ಕೂಡಿ ಬರೋದನ್ನ ತಪ್ಪಿಸ್ಕೊಳ್ಬೇಡ್ರಿ. ಎಲ್ಲ ದೇವರ ಮಕ್ಕಳಿಗೂ ನಮ್ಮ ರಿಕ್ವೆಸ್ಟ್ ಅದು. ನಿಮಗೆ ಎಷ್ಟು ದೊಡ್ಡ ಫೆಸಿಲಿಟಿ, ಎಷ್ಟೇ ಹೆಚ್ಚಾಗಿ ಫೆಸಿಲಿಟಿ, ಮನೆಯಲ್ಲಿ ಕೂತು ನೋಡುವಂತ ಫೆಸಿಲಿಟಿ ಕೂಡ ಇದ್ದರೂ ಕೂಡ ಸಭೆಯಾಗಿ ಕೂಡಿ ಬರುವುದನ್ನು ಯಾವತ್ತಿಗೂ ತಪ್ಪಿಸ್ಕೋಬೇಡ್ರಿ. ಅದು ಬಹಳ ಮುಖ್ಯವಾದದ್ದು. ಎರಡನೇದು ವಿಶ್ವಾಸಗಳು ಅಥವಾ ಸಭೆಯ ಎರಡನೇ ಕರ್ತವ್ಯ ಏನ್ ಮಾಡಬೇಕು. ಎರಡನೇದು ಹೆಲ್ಪ್ ಪ್ರಿಸರ್ವ್ ದ ಗಾಸ್ಪಲ್. ಸುವಾರ್ತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಸಹಾಯ ಮಾಡಬೇಕು. ಏನರ್ಥ? ಸುವಾರ್ತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಹೆಲ್ಪ್ ಮಾಡಬೇಕು ಅಂತ ಹೇಳುವಾಗ ಅದು ನಿಮಗೆ ಸ್ವಲ್ಪ ಕಷ್ಟ ಆದ್ರೆ ಹಿಂಗೆ ಹೇಳ್ತೀನಿ, ಸುವಾರ್ತೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಅಥವಾ ಸುವಾರ್ತೆಯನ್ನ ಕಾಪಾಡಿಕೊಳ್ಳ್ರಿ. ಅದಕ್ಕೆ ಉದಾಹರಣೆ ಗಲಾತ್ಯ ಪತ್ರಿಕೆಯಲ್ಲಿ ಪೌಲ್ ಹೇಳ್ತಾನೆ. ಇಫ್ ಯು ಕಮ್ ಟು ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 1, ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ ಅದರ 6, 7, 8 ವಾಕ್ಯ ನೋಡೋಣ. 6, 7, 8 ವಾಕ್ಯಗಳು. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವಿಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಪೌಲ ಹೇಳೋ ಮಾತು ನೋಡ್ರಿ, ನಾನು ಸುವಾರ್ತೆ ಸಾರಿ ಜಾಸ್ತಿ ದಿನಗಳಾಗಿಲ್ಲ, ಅಷ್ಟು ಬೇಗ ನೀವು ಬೇರೆ ಸುವಾರ್ತೆ ಇಟ್ಬಿಟ್ರೆ. ಬೇರೆ ಸುವಾರ್ತೆ ಇದೆ ಮುಂದೆ ನೋಡ್ರಿ. ಅದು ಸುವಾರ್ತೆ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಚರ್ಚ್ ಟು ಪ್ರೊಟೆಕ್ಟ್ ದ ಗಾಸ್ಪಲ್. ನಮಗೆ ದೇವರು ಕೊಟ್ಟಂತ ಸುವಾರ್ತೆ, ನಮಗೆ ದೇವರು ದಯಪಾಲಿಸಿರುವ ಸುವಾರ್ತೆ, ಅದನ್ನ ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ದು. ನನಗೆ ದೇವರು ಕೊಟ್ಟಂತ ಅದು ಯಾರ ವ್ಯಕ್ತಿಗಳ ಮೂಲಕ, ಪಾಸ್ಟರ್ಗಳ ಮೂಲಕ, ಸೇವಕರ ಮೂಲಕ ಆಗಿರ್ಬೋದು, ಹೇಗೋ ನಮಗೆ ಸುವಾರ್ತೆ ಸಿಕ್ಕಿದೆ. ಆ ಸುವಾರ್ತೆಗೆ ವಿರುದ್ಧವಾಗಿ ಪರಲೋಕದ ದೇವದೂತನೇ ಬಂದು ಹೇಳಿದ್ರು ನಂಬಾರ್ದಂತೆ, ಅದು ಅಂತವರು ಶಾಪಗ್ರಸ್ತರಾಗಿರುತ್ತೆ. ಸೊ ನಾನು ಹೇಳ ಅದು ನಮ್ಮ ಸತ್ಯವೇದದಲ್ಲಿ ದೇವರು ನಮಗೆ ಕೊಟ್ಟಂತ ಸುವಾರ್ತೆ, ಈ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ಮಾತನಾಡಿದರೂ ಅವರು ಶಾಪಗ್ರಸ್ತರು. ಹೌದು, ಪೌಲ್ ಹೇಳ್ತಾರೆ, ನಾನು ಬಂದ್ರು ದೇವನ ಬಂದ್ರು ಕೂಡ ಶಾಪಗ್ರಸ್ತನಾಗಲಿ. ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಪೌಲ್ ಅದನ್ನೇ ಹೇಳ್ತಾನೆ. ಸುವಾರ್ತೆಯನ್ನ ನೀವು ಕಾಪಾಡಿಕೊಳ್ಳ್ರಿ, ಸುವಾರ್ತೆಗೆ ವಿರುದ್ಧವಾಗಿ ಯಾರು ಏನು ಮಾತಾಡಿದ್ರು ಅದಕ್ಕೆ ತಲೆ ಕಿವಿಗೊಡಕ್ಕೆ ಹೋಗ್ಬಿಡ್ರಿ ಎಂಬುದಾಗಿ ಪೌಲ್ ಹೇಳ್ತಾ ಇದ್ದಾನೆ. ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇದು ಹೆಲ್ಪ್ ಚರ್ಚ್ ದ ಗಾಸ್ಪಲ್ ಟು ಸ್ಪ್ರೆಡ್. ಸುವಾರ್ತೆ ಹರಡಿಸುವುದಕ್ಕೆ ಸಭೆ ವಿಶ್ವಾಸಿಗಳೇ ಸಹಾಯ ಮಾಡ್ರಿ. ಇದು ಬಹಳ ಮುಖ್ಯ ಪಾಸ್ಟರ್. ಇದು ಎರಡು ಅರ್ಥದಲ್ಲಿ. ಸುವಾರ್ತೆ ಎಲ್ಲಾ ಕಡೆ ಹರಡೋದಕ್ಕೆ ಹಣ ಸಹಾಯನ ಮಾಡಬಹುದು, ಸುವಾರ್ತೆ ಎಲ್ಲಾ ಕಡೆ ನೀವೇ ಹೋಗಿ ಹರಡಬಹುದು. ಅದಕ್ಕೆ ಒಬ್ರು ಹೀಗೆ ಹೇಳಿದ್ದಾರೆ ಪಾಸ್ಟರ್, ನೀವು ಹೋಗ್ರಿ, ಹೋಗ್ಲಿಕ್ಕಾಗಿಲ್ವಾ ಹೋಗುವವರಿಗೆ ಕಳಿಸ್ರಿ. ಸೂಪರ್. ಈಗ ನೋಡ್ರಿ, ನೀವು ಹೋಗ್ರಿ, ಹೋಗಕ್ಕಾಗಿಲ್ವಾ ಹೋಗುವವರನ್ನ ಕಳಿಸಿ ಅಂದ್ರೆ ನೀವು ಹೋಗಪ್ಪ ಹಳ್ಳಿಗೆ ಆ ಕಳಿಸುವಿಕೆ ಅಲ್ಲ, ನಿಮ್ಮ ಹಣದ ಸಹಾಯವನ್ನ ಅವ್ರಿಗೆ ಕಳಿಸ್ರಿ. ಕರೆಕ್ಟ್. ಆ ಹಣದ ಸಹಾಯದಿಂದ ಅವ್ರು ಹೋಗಿ ಸೇವೆ ಮಾಡ್ತಾರಂತ. ಅದೇ ನಾವು ಹೇಳ್ತೀವಲ್ಲ, ನಾವು ನಮ್ಮ ಆರ್ಥಿಕವಾಗಿ ನಾವು ಕೊಟ್ಟು ಸುವಾರ್ತೆಯನ್ನ ಸ್ಪ್ರೆಡ್ ಮಾಡಿಸಬಹುದು, ಹರಡಿಸಬಹುದು, ಅಥವಾ ನಾವೇ ಹೋಗಿ ಸುವಾರ್ತೆಯನ್ನ, ಇದೆರಡು ನಮಗಿದೆ. ಹೌದು ಹೌದು, ಎರಡು ಅವಕಾಶಗಳು ಇದೆ. ಎರಡು ಅವಕಾಶಗಳು, ಎರಡನ್ನು ಮಾಡ್ಬೇಕು ನಾವು. ಹೌದು.
ಇಲ್ಲ ನಾ ಬರೀ ದುಡ್ಡು ಮಾತ್ರ ಕೊಡ್ತೀನಿ ಯಾರಿಗೂ ಸುವಾರ್ತೆ ಸಾಲ ಅಂತ ಹೇಳೋದಿಲ್ಲ, ಅದು ರಾಂಗ್ ಆಗ್ಬಿಡುತ್ತೆ. ನಮ್ಮ ನೆರೆಹೊರು, ನಮ್ಮ ಕೊಲೀಗ್ಸು, ನಮ್ಮ ಸ್ನೇಹಿತರಿಗೆ ನಾವೇ ಸಾರ್ಬೇಕು, ಇನ್ನೇ ಸಾರ್ತಾರೆ. ದೂರ ಕಡೆಗಳಿಗೆ ನೀವು ನಮಗೆ ಹೋಗಕ್ಕಾಗಲ್ಲ, ಅವರಿಗೆ ನಾವು ನೀವು ಹೇಳಿದಾಗೆ ಹಣ ಕೊಟ್ಟು ಆರ್ಥಿಕ ಸಹಾಯ ಮಾಡಿ ಅವರಿಗೆ ಕಳಿಸಿಕೊಡುವಂಥದ್ದು. ಸೊ 21ನೇ ಶತಮಾನದಲ್ಲಿ ಈ ಕಾಲದಲ್ಲಿ ಕ್ರಿಸ್ತನ ಬರಣ ಬಹಳ ಸಮೀಪವಾಗಿದೆ. ಅಂತ್ಯಕಾಲದ ಘಟನೆಗಳು ನಡೆಯುತ್ತಾ ಇದೆ. ಇನ್ನು ಬರಬೇಕಾದ ಎಲ್ಲ ಕಾರ್ಯಗಳು ಬೇಗನೆ ಬರ್ತಾನೆ ಇದೆ. ಏನು ಮಾಡೋಣ, ಆದಷ್ಟು ಬೇಗನೆ ಸುವಾರ್ತೆ ತಲುಪದೇ ಇರುವಂಥವರಿಗೆ ಸುವಾರ್ತೆಯನ್ನು ಕೊಡುವಂಥ ಜವಾಬ್ದಾರಿ ತೀರ್ಮಾನ ಸಭೆ ನಾವು ಮಾಡಬೇಕು. ಎಲ್ಲ ವಿಶ್ವಾಸಗಳು, ನಾನು ಒಂದು ಸಂಚಿಕೆಯಲ್ಲಿ ಹೇಳಿದೆ ನಿಮಗೆ, ಸೇವೆ ಮಾಡುವಂಥದ್ದು, ಸುವಾರ್ತೆ ಸಾರುವಂಥದ್ದು ಪಾಸ್ಟರ್ಗಳಿಗೆ ಮಾತ್ರ ಕೊಡಲ್ಪಟ್ಟ ಕೆಲಸ ಅಲ್ಲ, ಫುಲ್ ಟೈಮ್ ಪಾಸ್ಟರ್ಗಳಿಗೆ ಮಾತ್ರ ಸಿಕ್ಕಿದ ಸೇವೆ ಅಲ್ಲ. ಎಲ್ಲ ವಿಶ್ವಾಸಿಗಳು, ಪ್ರತಿಯೊಬ್ಬ ವಿಶ್ವಾಸಿಗಳು ಮಾಡಬೇಕು. ಎವ್ರಿ ಬಿಲಿವರ್, ಒಂದು ಸಭೆಯಲ್ಲಿ 100 ವಿಶ್ವಾಸಿಗಳು ಕೂಡ ಸುವಾರ್ತೆ ಸಾರುವ ಕೆಲಸ ಮಾಡಲೇಬೇಕು. ದಟ್ ಈಸ್ ವೈ ನಾವು ಕೇಳ್ತೇವೆ, ನಾವೆಲ್ಲರೂ ಸುವಾರ್ತಿಕರೇ. ಹೌದು, ಸುವಾರ್ತಿಕರಾಗಿ ಸೇವೆಗೆ ನೇಮಕವಾದವರು ಬೇರೆ ಜನ ಇದ್ದಾರೆ. ಬಟ್ ಎಲ್ಲ ವಿಶ್ವಾಸ, ಯಾರು ರಕ್ಷಣೆ ಹೊಂದಿ ದೀಕ್ಷಾಸನ ಮಾಡಿಕೊಂಡು ದೇವರ ಮಕ್ಕಳಾಗಿ ಬದುಕ್ತರು ಅವರೆಲ್ಲರೂ ಸುವಾರ್ತಿಕರೇ. ಇಟ್ ಈಸ್ ನಮ್ಮ ಜವಾಬ್ದಾರಿ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದರಿಂದ ಈ ಸಂಚಿಕೆನ ಕೊನೆಯ ಭಾಗಕ್ಕೆ ಬಂದಾಗ ನಮ್ಮ ತೀರ್ಮಾನ, ದೇವರೇ ಇಷ್ಟೆಲ್ಲ ನಾವು ಕಲ್ತಿದ್ದೀವಿ, ಇಷ್ಟೆಲ್ಲ ನಮಗೆ ಗೊತ್ತಾಗಿದೆ ಮಾಹಿತಿ, ನಾವೇನು ಮಾಡಿ ದೇವರೇ ಇದಕ್ಕೋಸ್ಕರವಾಗಿ ನಾವು ತ್ಯಾಗ ಮಾಡ್ತೀವಿ, ನಮ್ಮ ಸಮಯ, ನಮ್ಮ ಹಣ, ನಮಗೆ ನೀವು ಕೊಟ್ಟಿದ್ದೆಲ್ಲವನ್ನ ಈ ವಿಚಾರ ಹೇಳೋದಕ್ಕೆ, ತಿಳಿಸುವುದಕ್ಕೆ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿಕೊಂಡ್ರೆ ಅಂತವನ್ನ ದೇವರು ಆಶೀರ್ವಾದ ಮಾಡ್ತಾನೆ, ಅದರಲ್ಲಿ ಡೌಟೇ ಇಲ್ಲ. ಓಕೆ, ದೇವರ ಕೃಪೆಯಿಂದ ನಾನು 16 ವರ್ಷ ವಯಸ್ಸಿದ್ದಾಗ ಸೇವೆಗಾಗಿ ಸಮರ್ಪಣೆ ಮಾಡಿ ಬಂದಿದ್ದು ನಾನು. ಓಕೆ, ಅಂದಿನಿಂದ ಇಂದಿನವರೆಗೂ ನಮ್ಮ ಹೃದಯದ ಆಸೆನೂ ನಮ್ಮ ಕ್ರಿಯೆಗಳ ದೇವರೇ ಹೇಗಾದರೂ ಮಾಡಿ ಕೆಲವರನ್ನಾದರೂ ದೇವರ ರಾಜ್ಯಕ್ಕೆ ಸೇರಿಸಬೇಕು, ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರದೇ ಇರುವಂಥ ಸ್ಥಳಕ್ಕೆ ಹೋಗಿ ಸುವಾರ್ತೆ ತಲುಪಲ್ಪಡಬೇಕು. ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಮಾಡ್ತಾ ಇದ್ದೀನಿ. ನಾನು ಹೋಗಲಾಗದಿರುವಂಥ ಸ್ಥಳಕ್ಕೆ ಕೆಲವರನ್ನ ಕಳಿಸ್ತಾ ಇದ್ದೀನಿ ನಾನು. ನಮಗೆ ದೇವರ ಬ್ರಾಂಚ್ ಚರ್ಚ್ಗಳನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಂದು ಸಭೆಯು, ಪ್ರತಿಯೊಬ್ಬ ವಿಶ್ವಾಸಿಯು ಸುವಾರ್ತೆಯನ್ನು ಹರಡುವುದರಲ್ಲಿ ಎಚ್ಚರಿಕೆ ವಹಿಸಬೇಕು. ನಾನು ಬಹಳ ಸಾರಿ ರಿಪೀಟ್ ಆದ ವಾಕ್ಯ ಭಾಗ, ಬಟ್ ಕೆಲವರಿಗೆ ಎಲ್ಲ ನೆನಪಿರೋದಿಲ್ಲ ನೋಡ್ರಿ. ಮತ್ತೊಮ್ಮೆ ಆ ವಾಕ್ಯ ಓದ್ತೀನಿ. ಯಾವಾಗ ಯುಗದ ಸಮಾಪ್ತಿ ಆಗ್ತಂತೆ, 24ನೇ ಅಧ್ಯಾಯ ಮತ್ತಾಯ 14ನೇ ವಾಕ್ಯ ನೋಡ್ರಿ. ವೆರಿ ಇಂಟ್ರೆಸ್ಟಿಂಗ್ ವಾಕ್ಯ ಭಾಗ ನೋಡ್ರಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಅಲ್ಲ, ನಮ್ಮ ಜವಾಬ್ದಾರಿ ಎಷ್ಟಿದೆ ಗೊತ್ತಾ? ಬಹಳ ಇದೆ. ಬಹಳ ಇದೆ. ಎಲ್ಲ ಕಡೆಯಲ್ಲಿ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡಬೇಕು. ಹಾಗೆ ಸಾರಲ್ಪಟ್ರೆ ಅಂತ್ಯಕಾಲ ಬರೋದು. ಅದಕ್ಕೆ ನಮ್ಮ ಯೇಸುವೆ ಬೇಗನೆ ಬಾ ಅಂತ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಹಾಗೆ ಈ ವಾಕ್ಯ ನೆನಪಿಟ್ಕೊಳ್ರಿ, ಫಸ್ಟ್ ಸುವಾರ್ತೆ ಸಾರಿದ್ದೇವೆ ಅಂತೇಳಿ. ಅಲ್ಲ, ನಮ್ಮ ಆಸೆ ಅದು. ನಮ್ಮ ಆಸೆ, ದೇವರೇ ನೀನು ಬೇಗ, ಎಷ್ಟು ಬೇಗ ಬಂದು ಅಷ್ಟು ಬೇಗ ನಾವು ಬಂದ್ಬಿಡ್ತೀವಿ ಅಂತ ಅಲ್ಲ, ಅಷ್ಟು ಬೇಗ ನಾವು ಹೋಗೋಣ ಅಂತ. ಅದು ಒಳ್ಳೆ ಆಸೆ, ತಪ್ಪಿಲ್ಲ. ನಾವು ಆ ನಿರೀಕ್ಷೆಯಲ್ಲೇ ಬದುಕ್ತಾ ಇದ್ವಿ. ನಾಳೆ ಬಂದರೂ ಸಂತೋಷ, ನಾಡಿದ್ದು ಬಂದರೂ ಸಂತೋಷ, ನಾವು ಆ ನಿರೀಕ್ಷೆಯನ್ನು ಬದುಕ್ತಾ ಇದ್ದೀವಿ. ಬಟ್ ಸತ್ಯವೇದ ಹೇಳುತ್ತೆ, ಎಲ್ಲ ಕಡೆ ಸುವಾರ್ತೆ ಸಾರಲ್ಪಡಬೇಕು, ಸಾರಲ್ಪಟ್ಟನೆ ಅಂತ ಬರುವಂಥದ್ದು. ಸೊ ಅದರಿಂದ ಸಭೆಯಾಗಿ ನಮ್ಮ ಜವಾಬ್ದಾರಿ ಸಾಧ್ಯವಾದಷ್ಟು ಎಷ್ಟು ಸ್ಪೀಡಾಗಿ ಮಾಡೋಕ್ಕಾಗೋದು ಅಷ್ಟು ಸ್ಪೀಡ್. ನಾನು 2 ಸಂಚಿಕೆಗಳ ಹಿಂದೆ ಹೇಳಿದೆ ನೋಡ್ರಿ, ಸೋಮಾರಿತನ ಬಿಡ್ರಿ, ಲೇಸಿನೆಸ್ ಬಿಡ್ರಿ, ಹೆಚ್ಚೊತ್ತು ಮಲಗುವುದನ್ನ ಬಿಡ್ರಿ. ಮನುಷ್ಯನಿಗೆ ಎಷ್ಟು ನಿದ್ದೆ ಅಷ್ಟೇ ಮಾಡ್ರಿ ಅಲ್ಲ. ಇವತ್ತು ಮನುಷ್ಯನಿಗೆ ಎಷ್ಟಾಗತ್ತೇನೋ ಅದಕ್ಕಿಂತ 2 ಪಟ್ಟು ನಿದ್ದೆ ಮಾಡೋರು ಇದ್ದಾರೆ. ಬಿಟ್ಬಿಟ್ಟು ಒಂದಿನ ಎಲ್ಲ ಫುಲ್ ನಿದ್ದೆ ಮಾಡೋರು ಇದ್ದಾರೆ, ಹಂಗೂ ಇದ್ದಾರೆ ಅಲ್ವಾ. ಕೆಲವು ಸನ್ನಿವೇಶದಲ್ಲಿ ನೈಟ್ ಡ್ಯೂಟಿ ಅದೆಲ್ಲ ಮುಗಿಸಿ ನಾವು ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಅದು ಹೇಳ್ತಿರೋದು, ನಿದ್ದೆ ಕಡಿಮೆ ಮಾಡಿ ಸೇವೆಗಾಗಿ ಏನು ಮಾಡೋಕ್ಕಾಗತ್ತೋ ಮಾಡೋಣ. ನಮಗೆ ನಮ್ಮ ಕಂಪನಿಗಳಲ್ಲಿ, ನಮ್ಮ ಕಚೇರಿಗಳಲ್ಲಿ ಅಥವಾ ನಾವು ಮಾಡೋ ಕೆಲಸ ಸ್ಥಳದಲ್ಲಿ 1-2 ದಿನ ರಜೆ ಸಿಕ್ಕಿದ್ರೆ ಒಂದಿನ ಮನೆಯಲ್ಲಿ, ಇನ್ನೊಂದು ದಿನ ಸೇವೆಗಂತ ಇಳೀರಿ. ಇದೆಲ್ಲ ನಮ್ಮ ಜನ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಒಂದು ಕಾಲದಲ್ಲಿ ಇಂಗ್ಲೆಂಡಲ್ಲಿ ಮಾಡುತ್ತಿದ್ದಾಗೆಲ್ಲ 2 ಗಂಡು ಮಕ್ಕಳು ಹುಟ್ಟಿದರೆ, ಒಬ್ಬ ಗಂಡು ಮಗುವನ್ನ ಮಿಲಿಟರಿಗೆ, ಇನ್ನೊಬ್ಬ ಗಂಡು ಮಗುವನ್ನ ಸೇವೆಗೆ. ಹೇಗಿತ್ತು ಸನ್ನಿವೇಶ. ಬಟ್ ಈಗೇನಾಗಿದೆ, ಒಂದು ಮಗು ಹುಟ್ಟಿದ್ರೆ ಡಾಕ್ಟರ್, ಇನ್ನೊಬ್ಬ ಮಗು ಹುಟ್ಟಿದ್ರೆ ಇಂಜಿನಿಯರ್. ಒಳ್ಳೇದು, ಅದು ಅವ್ರಿಗೆ ಬಿಟ್ಟು ಅಲ್ಲ. ಹೇಳ್ತೇನೆ ನಾನು, ಎಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಸಂಬಂಧ ಅಂದ್ರೆ ಅದೇ ಹೇಳ್ತೇನೆ. 2-3 ದಿನ ನಮಗೆ ರಜೆ ಸಿಕ್ಕಿದ್ರೆ ಒಂದಿನ ನೀವು ಸ್ವಂತ ಕಾರ್ಯಕ್ಕೆ ಉಪಯೋಗಿಸ್ರಿ, ರೆಸ್ಟ್ ಮಾಡ್ಕೊಳ್ಳಿ, ಹೋಗ್ರಿ. ಬಟ್ 2ನೇ ದಿನದಲ್ಲಿ ಅಟ್ಲೀಸ್ಟ್ ಕೆಲವು ಗಂಟೆಗಳಾದರೂ ಸುವಾರ್ತೆಗೋಸ್ಕರವಾಗಿ, ಸೇವೆಗೋಸ್ಕರವಾಗಿ ಸ್ಪೆಂಡ್ ಮಾಡೋಣ. ವರ್ಷಕ್ಕೆ ಒಂದ್ಸಾರಿ ಆದರೂ ಹಳ್ಳಿಗಳಿಗೆ ಸಂದರ್ಶನ ಕೊಡ್ರಿ, ಸಭೆಯಾಗಿ ಹೋಗ್ರಿ, ಹಳ್ಳಿಗಳನ್ನ ಸಂದರ್ಶನ ಕೊಡ್ರಿ.
ಜನರಿಗೆ ಸುವಾರ್ತೆ ಸಾರ್ರಿ. ಈಗ ಒಂದು ವೇಳೆ ಓಪನ್ ಮೀಟಿಂಗ್ ಭಾಳ ಕಷ್ಟ ಆಗಿಬಿಟ್ಟಿವೆ, ಕರಪತ್ರಿಗೆ ಎಲ್ಲ ಕಡೆ ಕೊಡೋದು ಕಷ್ಟ ಆಗಿಬಿಟ್ಟಿದೆ. ಏನು ಮಾಡಿರಿ, ಪರ್ಸನಲ್ ಇವ್ಯಾಂಜಲಿಸಮ್ ಮಾಡಿ. ವ್ಯಕ್ತಿಗತವಾಗಿ ನಾವು ಬೇರೆ ಏನು ಹೇಳಬೇಕು, ನಾವು ಬೇರೆ ಯಾರ ಬಗ್ಗೆನೂ ಹೇಳೋದಿಲ್ಲ. ನಮಗೆ ಸುವಾರ್ತೆ ಸಾರ್ರಿ ಎಂಬುದಾಗಿ ಏಸಪ್ಪ ಹೇಳಿದ್ದಾರೆ, ಯೇಸುಸ್ವಾಮಿ ಹೇಳಿದರೆ ನಾವು ಅದನ್ನು ಮಾಡ್ತಾ ಇದ್ವಿ. ನಾವು ಯಾರಿಗೂ ಯಾವ ತೊಂದರೆ ಕೊಡೋಕೆ ಹೋಗ್ತಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಈ ಸುವಾರ್ತೆ ಎಲ್ಲ ಕಡೆ ಸಾರಬೇಕು. ಹಾಗಿದ್ರೆ ಈ ಒಂದು ವಿಷಯವನ್ನು ನಾನು ಹೇಳಿದ ಹಾಗೆ ಸುವಾರ್ತೆ ಎಲ್ಲ ಕಡೆ ಹರಡೋದಕ್ಕೆ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಸುವಾರ್ತೆ ಸಾರಬೇಕು, ಸಾರುವಂಥವರಿಗೆ ಸಹಾಯ ಮಾಡಬೇಕು. ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡತಕ್ಕದ್ದು ಇದು ಸಭೆಯ ಕರ್ತವ್ಯ. ಆಮೇಲೆ ಬಹಳ ಚೆನ್ನಾಗಿ ಹೇಳಿದ್ರಿ ಪಾಸ್ಟರ್. ಈ ಕಡೆ ದಿನಗಳಲ್ಲಿ ಒಬ್ಬ ವಿಶ್ವಾಸಿಯ ಜವಾಬ್ದಾರಿ ಮತ್ತು ಸಭೆಯ ಜವಾಬ್ದಾರಿ ಕುರಿತಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ಮೊದಲನೇದಾಗಿ ಹೇಳಿದ್ರೆ ಒಬ್ಬ ವಿಶ್ವಾಸಿ ಅವನು ಕ್ರಮಬದ್ಧವಾಗಿ ಸಭೆಗೆ ಹೋಗುವವನಾಗಿರಬೇಕು. ಆ ಸಭೆಗೆ ಹೋಗುವವನಾಗುವಾಗಲೂ ಕೂಡ ಈ ಟೆಕ್ನಾಲಜಿ, ನಿಮ್ಮ ಬೈಬಲನ್ನು ಮೂಲೆ ಗುಂಪು ಮಾಡದಿರಲಿ, ಬೈಬಲನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದ್ರೆ, ಅದರೊಂದಿಗೆ ನಮಗೆ ತಿಳಿಸಿದರೆ ಏನಂತ ಹೇಳಿದ್ರೆ, ಈ ಸುವಾರ್ತೆಯನ್ನು ಕಾಪಾಡಿಕೊಳ್ಳ್ರಿ, ಆ ಸುವಾರ್ತೆಯನ್ನು ಕಾಪಾಡಿಕೊಳ್ಳ್ರಿ. ಕೊನೆಯದಾಗಿ ಹೇಳಿದ್ರೆ ಆ ಸುವಾರ್ತೆಯನ್ನು ಸಾರಿರಿ, ಸುವಾರ್ತೆಯನ್ನು ಸಾರಿರಿ. ತುಂಬ ಥ್ಯಾಂಕ್ಸ್ ಪಾಸ್ಟರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಆಸರೆ ಟಿವಿಗೆ ಬಂದು ನೀವು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ಸುದ್ದಿ ಇರುವುದಾದರೆ, 2 ಬಟ್ಟೆಗಳನ್ನು ತಗೊಂಡ್ರೆ 5 ಬಟ್ಟೆಗಳನ್ನು ಫ್ರೀ ಕೊಡ್ತಾರೆ ಎಂಬುದಾಗಿ ಹೇಳಿದ್ರೆ, ನಮ್ಮ ಪಕ್ಕದಲ್ಲಿರುವಂಥ 2 ಮನೆಗಳಿಗೆ ಮಾತ್ರವಲ್ಲ, 100 ಮನೆಗಳಿಗೆ ಹೇಳ್ತೇವೆ. ಏಕಂತ ಹೇಳಿದ್ರೆ ಅದು ಎಲ್ಲರೂ ಉಪಯೋಗ ಪಡೆದುಕೊಳ್ಳಲಿ ಎಂಬುದಾಗಿ. ಆದರೆ ಅದಕ್ಕಿಂತಲೂ ಪರಲೋಕದ ದೇವರು ನಮ್ಮ ಜೀವಿತದಲ್ಲಿ ಒಂದು ಸುಂದರವಾದ ಸೌಭಾಗ್ಯವಾದಂಥ ಒಂದು ಸುವಾರ್ತೆಯನ್ನು ಕೊಟ್ಟಿದ್ದಾರೆ. ಆ ಸುವಾರ್ತೆಯನ್ನು ನಮ್ಮಲ್ಲಿ ನಾವು ಬಚ್ಚಿಟ್ಟುಕೊಳ್ಳಬಾರ್ದು. ಆ ಶುಭ ವರ್ತಮಾನವನ್ನು, ಆ ಶುಭ ಸಂದೇಶವನ್ನು ಕೇಳದೆ ಇರುವವರಿಗೆ ನಾವು ತಿಳಿಸುವವರಾಗಿರಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಸಾರುವವನಿಲ್ಲದೆ ಕೇಳುವುದು ಹೇಗೆ ಎಂಬುದಾಗಿ. ಹೌದು, ಆದ್ದರಿಂದ ಇವತ್ತು ಮುಖ್ಯವಾಗಿ ಸೇವಕರೊಂದು ಮಾತು ಹೇಳಿದ್ರು, ನೀವು ಕಳಿಸಿರಿ, ಅಲ್ಲಂದರೆ ನೀವು ಹೋಗಿ. ಇವೆರಡೂ ಕಾರ್ಯಗಳನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಆದ್ದರಿಂದ ಈ ಜವಾಬ್ದಾರಿಯನ್ನು ಅರಿತು ನಾವು ಈ ಜವಾಬ್ದಾರಿಯಲ್ಲಿ ಮುಂದುವರಿಯೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಎಪಿಸೋಡ್ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತಾದವೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯದೊಂದಿಗೆ ನಾವು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.